ನಮಸ್ಕಾರ ಎಲ್ಲರಿಗೂ. ನಂದ ಗೋಕುಲಕ್ಕೆ ಸ್ವಾಗತ. ಎಲ್ಲರೂ ಹೆಂಗಿದ್ದೀರಿ? ನಾವಿವತ್ತು ಇನ್ನೊಂದು ಹಬ್ಬದ ವಿಡಿಯೋ ಜೊತೆ ಬಂದೀವಿ ನೋಡ್ರಿ. ನಮ್ಮ ಮನೆಯೊಳಗೆ ನಾಗರ ಪಂಚಮಿ ಹಬ್ಬನ ಹೆಂಗೆ ಮಾಡಿದ್ವಿ ಅಂತ ತೋರಿಸ್ತೀನಿ ಬರ್ರಿ. ಹಬ್ಬ ಸ್ಟಾರ್ಟ್ ಆಗೋದು ರಂಗೋಲಿ ಹಾಕೋದ್ರಿಂದ. ಇವತ್ತು ನಾಗರ ಚೌತಿ, ಅದಕ್ಕೆ ನಾಗಪ್ಪನ ರಂಗೋಲಿನ ಹಾಕಿವ್ ನೋಡ್ರಿ. ಹಾಕಿದ ರಂಗೋಲಿಗೆ ಬಣ್ಣ ತುಂಬಿ ಫೋಟೋ ತೊಗೋಬೇಕು ಅನ್ನೋದ್ರಾಗ ಹೊರಗೆ ಮಳೆ ಶುರು ಆಗೇ ಬಿಡ್ತು. ಶ್ರಾವಣ ಮಾಸ ಅಂದ್ರೆ ಹಂಗೆ ಅಲ್ಲಿ ನೋಡ್ರಿ, ಹೊರಗೆ ಜಿಟಿ ಜಿಟಿ ಮಳೆ ಮತ್ತು ಮನೆ ಒಳಗೆ ಏನಾರ ಒಂದು ಹಬ್ಬ ಇದ್ದೇ ಇರ್ತಾವೆ. ಒಟ್ಟಿನೊಳಗೆ ಶ್ರಾವಣ ಮಾಸ ಚಂದ ನೋಡ್ರಿ. ನಾಗಪ್ಪಗೆ ಇವತ್ತು ಹೆಣ್ಮಕ್ಳು ಹಾಲು ಹಾಕ್ತೀವಿ. ನಾಳೆ ಪಂಚಮಿ ದಿವಸ ಮನ್ಯಾಗಿನ ಗಂಡಸರು ಹಾಲು ಹಾಕ್ತಾರೆ. ನಾಗಪ್ಪಗೆ ಹಾಲು ಹಾಕಲಿಕ್ಕೆ ಎಲ್ಲ ರೆಡಿ ಮಾಡಿಟ್ಟಿದ್ವಿ. ಅರಿಶಿನ, ಕುಂಕುಮ, ಕರಿಕಿ, ಪತ್ರಿ, ಹಳದಿ ಗೆಜ್ಜಿ ವಸ್ತ್ರ, ಹಳದಿ ಹೂವು, ಹಸಿ ಕಡ್ಲಿ, ಹುರಿದದ ಕಡ್ಲಿ, ಅಳ್ಳು, ಅಳ್ಳಿಟ್ಟು, ತಂಬಿಟ್ಟು, ಚಿಗಳಿ, ಉಪ್ಪು, ಸಣ್ಣ ಸಣ್ಣ ಹುಣ್ಸಿಕಾಯಿ ಎಲ್ಲ ಇಟ್ಟು ಇನ್ನೇನು ಪೂಜೆ ಶುರು ಮಾಡೇ ಬಿಟ್ವಿ. ಕೊಬ್ಬರಿ ಬಟ್ಲದೊಳಗೆ ಬೆಲ್ಲ ಹಾಕಿ 3 ಸಲ ಬೆಲ್ಲದ ಹಾಲನ್ನ ನಾಗಪ್ಪಗೆ ಹಾಕಿದ್ವಿ. ಶಾಂಭವಿಗೆ ನೈವೇದ್ಯಕ್ಕಿಟ್ಟಿದ್ದು ಉಂಡಿ ಬೇಕಿತ್ತು. ನಾವು ಯಾವಾಗ ಕೊಡ್ತೀವೋ ಅಂಥೇಳಿ ಪಾಪ ಕಾಯ್ಲಿಕತ್ತಿದ್ಲು. ಮನೆಯೊಳಗಿರೋ ಎಲ್ಲರ ಹೆಸರು ಹೇಳಿ ಶಾಂಭವಿ ಕೈಯಿಂದ ಬೆಲ್ಲದ ಹಾಲು ಹಾಕ್ಸಿದ್ವಿ. ಗೋಡಿ ಮೇಲೆ ಎಡಕ ಬಲ್ಕ ಕೆಮ್ಮಣ್ಣಿನಿಂದ ನಾಗಪ್ಪನ ಬರೆದು ಅದಕ್ಕೆ ಎಲ್ಲ ಏರಿಸಿ 3 ಸಲ ಬೆಲ್ಲದ ಹಾಲು ಹಾಕಿ ಪೂಜೆ ಮಾಡಿದ್ವಿ. ಹಾಲು ಹಾಕಿದ ಮೇಲೆ ಮನೆ ಹೆಣ್ಮಕ್ಳು ಹೊಸ್ಲು ಪೂಜೆ ಮಾಡಬೇಕು. ಶಾಂಭವಿ ಕೈಯಿಂದ ಹೊಸ್ಲ ಸಾರಿಸಿ ಅರಿಶಿನ, ಕುಂಕುಮ, ಕಡ್ಲಿ, ಕರಿಕಿ, ಪತ್ರಿ, ಹೂವು ಎಲ್ಲ ಏರಿಸಿ ಹೊಸ್ಲು ಪೂಜಾನ ಮಾಡಿಸಿದ್ವಿ. ನಾಗರ ಪಂಚಮಿ ಹೆಣ್ಮಕ್ಳ ಹಬ್ಬ ನೋಡ್ರಿ. ಅದ್ರಾಗೂ ಮನೆ ಹೆಣ್ಮಕ್ಳಿಗೆ ಭಾಳ ವಿಶೇಷ ಈ ಹಬ್ಬ. ತವ್ರ ಮನೆಯಿಂದ ಉಂಡಿ ಬಳಿ ಎಲ್ಲ ತಂದು ಕೊಡ್ತಾರೆ. ಏನೋ ಒಂಥರ ಚಂದ.